ಧರ್ಮರಾಜನಿಗೂ ಹಿತ ಆಗಬೇಕು, ದುರ್ಯೋಧನನಿಗೂ ಹಿತ ಆಗಬೇಕು. ಅರ್ಧಂ ಹಿ ರಾಜ್ಯಸ್ಯ ವಿಸೃಜ್ಯ ವೀರಾಃ ಕುಂತಿ ಸುತಾಸ್ತಸ್ಯ ಕೃತೆ ಯತಂತೆ ಪ್ರದಾಯ ಚಾರ್ಧಂ ಧೃತರಾಷ್ಟ್ರಪುತ್ರಃ ಸುಖೀ ಸಹಾಸ್ಮಾಭಿರತೀವ ಮೋದೇತ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜಾಗವನ್ನು ಒಮ್ಮೆ ಬಿಟ್ಟ ಮೇಲೆ ಮತ್ತೆ ಅಲ್ಲಿಗೆ ಹೋಗಿ ಸೇರಲಿಕ್ಕೆ ಭಾರಿ ಕಷ್ಟ, ಅದು ಅಸಂಭವ ಕೂಡ. ಒಂದು ಬಾರಿ ಬಿಟ್ಟ ಮೇಲೆ ಮುಗೀತು, ಮತ್ತೆ ಅಲ್ಲಿಗೆ ಹೋಗಿ ಸೇರಿಕೊಳ್ತೇನೆ ಅಂತನ್ನೋದು ಅತ್ಯಂತ ಅಸಂಗತ ಮತ್ತು ಅಸಂಬದ್ಧ. ವಿಶೇಷತಃ ಅಧಿಕಾರ ಸ್ಥಾನಗಳನ್ನು ಒಮ್ಮೆ ಹಿಡ್ಕೊಂಡು ಮತ್ತಿನ್ನೊಮ್ಮೆ ಬಿಟ್ಟರೆ ಮೇಲೆ ಮತ್ತೆ ಒಂದು ಗಾದೆ ಉಂಟಲ್ಲ, ಠಕ್ಕ ಬಿಟ್ಟರೆ ಸಿಕ್ಕ ಅಂತ, ಆ ತರಹ ಆಗತ್ತೆ. ಯಾಕೆ ಬಿಡಬೇಕಿತ್ತು ಅವರು ಅಂತಲೇ ಪ್ರಶ್ನೆ. ಲಬ್ಧ್ವಾ ಹಿ ರಾಜ್ಯಂ ಪುರುಷ ಪ್ರವೀರಾಃ ಸಮ್ಯಕ್ ಪ್ರವೃತ್ತೇಷು ಪರೇಷು ಚೈವ ಧ್ರುವಂ ಪ್ರಶಾಂತ ಸುಖಮಾವಸೇಯುಃ ತೇಷಾಂ ಪ್ರಶಾಂತಿಶ್ಚ ಹಿತಂ ಪ್ರಜಾನಾಂ. ಆಮೇಲೆ ರಾಜ್ಯವನ್ನು ಹೊಂದಿದ್ದಾರೆ, ರಾಜ್ಯವನ್ನು ಕಳ್ಕೊಳ್ಬೇಕಾದ್ರೆ ನಾವು ಈ ರೀತಿ ಮೀಟಿಂಗ್ ಮಾಡಿದ್ವಾ? ಇಲ್ಲ ತಾನೆ. ರಾಜ್ಯವನ್ನು ಕಳೆದುಕೊಳ್ಳುವಾಗ ನಾವು ಮೀಟಿಂಗ್ ಮಾಡಲಿಲ್ಲ, ಮತ್ತೆ ಆ ಅಧಿಕಾರ ಸ್ಥಾನವನ್ನು ಹೊಂದಬೇಕಾದ್ರೆ ಮಾತ್ರ ಮೀಟಿಂಗಾ? ಏನಾಗಬೇಕು? ಅವ್ರು ಕೊಡಬೇಕು, ಅವ್ರದ್ದು ಅನ್ಯಾಯ. ಸರಿ, ರಾಜ್ಯ ಯಾಕೆ ಕಳೆದುಕೊಂಡದ್ದು? ದುರ್ಯೋಧನಸ್ಯಾಪಿ ಮತಂಚ ವೇತ್ತುಂ ವಕ್ತುಂ ಚ ವಾಕ್ಯಾನಿ ಯುಧಿಷ್ಠಿರಸ್ಯ ಪ್ರಿಯಂ ಮಮ ಸ್ಯಾದ್ಯದಿ ತತ್ರ ಕಶ್ಚಿದ್ ವ್ರಜೇಚ್ಛಮಾರ್ಥಂ ಕುರು ಪಾಂಡವಾನಾಂ. ದುರ್ಯೋಧನನದ್ದು ಒಂದು ಆಯಾಮ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಏಕಪಕ್ಷೀಯವಾಗಿ ಆ ರೀತಿ ತೀರ್ಮಾನ ಮಾಡಬಾರದು. ಯಾವುದೇ ಸಂಗತಿ ಆಗಲಿ, ನಾವು ಹೇಗಿದ್ದೇವೆ ಅವ್ರು ಹೇಗೆ ನೋಡ್ತಾರೆ ಅದರ ಐಡಿಯಾ ಇರಬೇಕು. ನಾವು ಹೇಗಿದ್ದೇವೆ ಅವ್ರು ಹೇಗೆ ನೋಡ್ತಾರೆ, ಅವ್ರು ಹೇಗಿದ್ದಾರೆ ನಾವು ಹೇಗೆ ನೋಡ್ತೇವೆ, ಎಲ್ಲವೂ ತೀರ್ಮಾನ ಆಗಬೇಕು. ಈಗ ನೀವೇನು ಮಾಡ್ತಾ ಇದ್ದೀರಾ? ಏಕಪಕ್ಷೀಯವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ದುರ್ಯೋಧನನ ಮತವನ್ನು ಒಂದು ಸ್ವಲ್ಪ ತಿಳ್ಕೊಳ್ಳಿ. ನೀವು ಏಕಪಕ್ಷೀಯವಾಗಿ ಪಾಂಡವರ ಕಡೆ ಇದ್ದು ಮಾಡೋದು ಸರಿಯೇ? ನೋಡಿ, ನನಗೂ ನಿಮ್ಮ ಮಾತು ಸರಿ ಅಂತ ಅನ್ನಿಸಿದರೆ ಖಂಡಿತವಾಗಿ ವ್ರಜೇತ್ ಶಮಾರ್ಥೆ, ರಾಯಭಾರಿಯಾಗಿ ನಾನೇ ಹೋಗ್ತೇನೆ. ಸಭೀಷ್ಮ ಮಾಮಂತ್ರ ಕುರು ಪ್ರವೀರಂ ವೈಚಿತ್ರ ವೀರ್ಯಂಚ ಮಹಾನುಭಾವಂ ದ್ರೋಣಂ ತ ಪುತ್ರಂ ವಿದುರಂ ಕೃಪಂಚ ಗಾಂಧಾರ ರಾಜಂಚ ಸಸೂತ ಪುತ್ರಂ. ಅಲ್ಲಿ ಇವರ ನಡುವೆ ಜೂಜಾಯಿತು. ಜೂಜು ನಡೆಯುವಾಗ ಯಾರೂ ಇರಲಿಲ್ಲ ಅಂತಲ್ಲ, ಆ ಎಲ್ಲ ಕುಲದ ಹಿರಿಯರು ಇದ್ದರು. ಧೃತರಾಷ್ಟ್ರ ಇದ್ದ, ವಿದುರ ಇದ್ದ, ಆಮೇಲೆ ಭೀಷ್ಮಾಚಾರ್ಯರಿದ್ದರು, ಬಾಹ್ಲಿಕ ಇದ್ದ, ಸೋಮದತ್ತ, ಕೃಪಾಚಾರ್ಯರು ಎಲ್ಲರೂ ಇದ್ದರು. ಎಲ್ಲರೂ ನೋಡ್ತಾ ಇರುವಾಗ ಜೂಜಾಡಿದ್ದು. ಆ ಜೂಜಿನಲ್ಲಿ ಧರ್ಮರಾಜ ಸೋತದ್ದು. ಇಷ್ಟು ಸ್ಫುಟವಾಗಿ ಇರಬೇಕಾದ್ರೆ ನೀವ್ಯಾಕೆ ಆ ರೀತಿ ಮಾಡ್ತೀರಾ? ಒಂದು ತಪ್ಪು, ಏನು ತಪ್ಪು ಮಾಡಿದ್ದಾನೆ ಅಂತ ನಮಗೆ ಹೇಳಿ. ಯಾವ ತಪ್ಪೂ ಇಲ್ಲ. ದುರ್ಯೋಧನನದ್ದು ಸರಿ. ಸರ್ವೇ ಚ ಏನ್ಯೇ ಧೃತರಾಷ್ಟ್ರಪುತ್ರಾಃ ಬಲಪ್ರಧಾನ ನಿಗಮಪ್ರಧಾನಾ ಸ್ಥಿತಾಶ್ಚ ಧರ್ಮೇಚು ಯಥಾಶ್ವಕೇಚು ಲೋಕಪ್ರವೀರ ಶ್ರುತಶೀಲ ವೃದ್ಧಾ. ನೀವೇನು ಅಂಡರ್ ಎಸ್ಟಿಮೇಟ್ ಮಾಡೋದು ಧೃತರಾಷ್ಟ್ರಾದಿಗಳನ್ನು? ಅವರೂ ಕೂಡ ನಿಗಮಪ್ರಧಾನ, ವೇದ ಪ್ರಾಮಾಣ್ಯವಾದಿಗಳು. ನೆನಪಿರಲಿ, ದುರ್ಯೋಧನನಂತಹ ವೇದ ಪ್ರಾಮಾಣ್ಯವಾದಿ ಇನ್ನೊಬ್ಬ ಇದ್ದಾನ? ಒಂದು ವೇಳೆ ದುರ್ಯೋಧನ ವೇದ ಪ್ರಾಮಾಣ್ಯವನ್ನು ಒಪ್ಪದಿರುತ್ತಿದ್ದರೆ ಅವನು ಜರಾಸಂಧನ ಜೊತೆಗೆ ಸೇರ್ತಾ ಇದ್ದ. ಯಾಕೆ ಸೇರಲಿಲ್ಲ? ಜರಾಸಂಧನಿಗೂ ಅವನಿಗೂ ಯುದ್ಧ ಯಾಕೆ ಆಯಿತು? ದುರ್ಯೋಧನ ವೈದಿಕ, ಜರಾಸಂಧ ಅವೈದಿಕ, ಅದರಿಂದಾಗಿ ಯುದ್ಧ ಆಗಿದ್ದು. ಆ ಕಾರಣದಿಂದ ದುರ್ಯೋಧನ ವೈದಿಕ, ವೇದದ ಸಂಗತಿಯನ್ನು ಮೀರದೆ ಅವರು ನಡೆದಿದ್ದಾರೆ. ವೇದದ ಸಂಗತಿಯನ್ನು ಮೀರದೇ ನಡೆದದ್ದರಿಂದ ಅವರೂ ಮಾಡೋದು ಕರೆಕ್ಟ್. ಅವರಿಗೂ ಹಕ್ಕಿದೆ ಅದರಲ್ಲಿ, ಅವ್ರದ್ದು ಅಧಿಕೃತವಾಗಿದೆ. ಏನಂತ ಅಂದ್ಕೊಂಡಿದ್ದೀರಾ? ಏಕಪಕ್ಷೀಯವಾಗಿ ನೀವು ತೀರ್ಮಾನ ಮಾಡಬೇಡಿ. ಏತೇಚು ತರ್ವೇಚು ಸಮಾಗತೇಚು ಪೌರೇಚು ವೃದ್ಧೇಶು ಚ ಸಂಗತೇಚು
ಬ್ರವೀತು ವಾಕ್ಯಂ ಪ್ರಣಿಪಾತಯುಕ್ತಂ ಕುಂತೀಸುತಸ್ಥ್ಯರ್ಥಕರಂ ಯಥಾ ಸ್ಯಾತ್. ಅಲ್ಲಿಯೂ ಕೂಡ ಪ್ರಜೆಗಳ ಮಾತನ್ನು ಕೇಳಿ, ಪ್ರಜೆಗಳಲ್ಲಿ ಪ್ರಧಾನರಾದವರನ್ನ ನೀವು ಸೇರಿಸಿ ದೊಡ್ಡ ಸಭೆಯಲ್ಲಿ ಒಂದು ಪಬ್ಲಿಕ್ ಫೋರಮ್ಮಲ್ಲಿ ಡಿಬೇಟ್ ಆಗಲಿ, ಯಾರು ಸರಿ ಯಾರು ತಪ್ಪು ಅಂತ. ವಿನಃ ನೀವು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಬಾರದು. ಸರ್ವಾ ಸ್ವವಸ್ಥಾಸ್ತು ಚತೆ ನಕೋಪ್ಯಾಗ್ರಸ್ತೋ ಹಿತೋರ್ಥೋ ಬಲಮಾಶ್ರಿತೈಸ್ತೈ. ಒಂದು ಫಿಲ್ಮಿನ ಡೈಲಾಗ್ ಒಂದಿದೆ, ಮೇರಿ ಪಾಸ್ ಮಾಹೆ ಅಂತ. ಪ್ರಾಯ ಅದು ಅಮಿತಾಬ್ ಬಚ್ಚನ್ದು ಮತ್ತು ಇನ್ಯಾರ್ದೋ ಯಾರೋ ಒಬ್ಬ ಕೋ ಆ್ಯಕ್ಟರ್, ನನಗೆ ನೆನಪಿಲ್ಲ, ಅವರಿಬ್ಬರದೊಂದು ಡೈಲಾಗ್ ಉಂಟು. ಆ ಡೈಲಾಗಿಗೆ ಸಮಾನವಾಗಿ ಒಂದೊಂದು ಡೈಲಾಗ್ ಉಂಟು. ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಜೊತೆಗೆ ಪಾಂಡವರೇ, ನಿಮ್ಮ ಜೊತೆಗೆ ಕುಲದ ಹಿರಿಯರಿಲ್ಲ. ದುರ್ಯೋಧನನ ಹತ್ರ ಏನಿದೆ ಅಂದರೆ ಕುಲದ ಹಿರಿಯರಿದ್ದಾರೆ ಅಂತ, ನ್ಯಾಯ ಇದೆ ಅಂತ ಅವನ ಬಾಯಲ್ಲೂ ತಪ್ಪಿ ಬರಲಿಲ್ಲ. ದುರ್ಯೋಧನ ಅಷ್ಟು ಫೀಡ್ ಮಾಡಿ ಕಳಿಸಿದರೆ, ಸ್ಪೂನ್ ಫೀಡ್ ಮಾಡಿ ಕಳಿಸಿದ್ದಿದ್ದು ಯಾರಿಗೆ? ಬಲರಾಮನಿಗೆ. ಅಂಥದ್ದು ಅವನ ಬಾಯಲ್ಲಿ ಅದು ಬರಲಿಲ್ಲ. ಅವರಲ್ಲಿ ಎಲ್ಲ ಹಿರಿಯರಿದ್ದಾರೆ ಅಂದ. ನಿವಾರ್ಯ ಮಾಣಶ್ಚ ಕುರು ಪ್ರವೀರೈ ಸರ್ವೈಸುಹೃದ್ಭಿ ಅಯಮಪ್ಯತಜ್ಞ. ಆಮೇಲೆ ಇನ್ನೊಂದು ದಿವಾರ್ ಅಂತ ಇದು ಫಿಲ್ಮಲ್ಲ, ಫಿಲ್ಮು ನಾನು ಆ್ಯಕ್ಟರ್ ಕೇಳಿದ್ದು, ಇರಲಿ. ನಿವಾರ್ಯಮಾಣಶ್ಚ ಕುರು ಪ್ರವೀರೈ ಸರ್ವೈಸುಹೃದ್ಭಿ ಅಯಮಪ್ಯತಜ್ಞ. ಆಮೇಲೆ ಧರ್ಮರಾಜನಿಗೆ ಗೊತ್ತಿಲ್ಲದೆ ಜೂಜಾಡಿದ್ದ ಅವನು. ಧರ್ಮರಾಜನಿಗೆ ಗೊತ್ತಿಲ್ಲದೆ ಜೂಜಾಡಿದ್ದಲ್ಲ, ಗೊತ್ತಿದ್ದು ಜೂಜಾಡಿದ್ದು. ಪಾಪ ಧರ್ಮರಾಜನಿಗೇನು ಗೊತ್ತಿಲ್ಲ. ಎಷ್ಟ್ರಿ ವಯಸ್ಸು ಅವನಿಗೆ? 58, 59ನೇ ವಯಸ್ಸು ಅವನಿಗೆ. ಈ 13 ವರ್ಷದ ಹಿಂದೆ ಒಪ್ಕೊಳ್ಳೋಣ, ಇಲ್ವಾ? ಅವನು ಗೊತ್ತಿದೆ. ಸದಿವ್ಯಮಾನ ಪ್ರತಿದಿವ್ಯತೈನಂ ಅಕ್ಷೇಷು ನಿತ್ಯೇಚ ಪರಾಂಗುಖೇಚು ಸಂವ್ರಜ್ಯಮಾನೋ ವಿಜಿತ ಪ್ರಸಹ್ಯ ತತ್ರಾಪರಾಧಶ್ಚಕುನೇರ್ನ ಕಶ್ಚಿತ್. ಅಲ್ಲ, ಪಾಂಡವರು ಸಭೆಯ ಮಧ್ಯದಲ್ಲಿ ಶಕುನಿನ ಕೊಂದು ಬಿಡ್ತೀನಿ, ದುರ್ಯೋಧನನನ್ನು ಕೊಂದು ಬಿಡ್ತೀನಿ, ಏನ್ರಿ ಇದು ಪ್ರತಿಜ್ಞೆ? ಶಕುನಿಯದ್ದೇನು ಅಪರಾಧ ಇದೆ ಹೇಳಿ? ದುರ್ಯೋಧನ ಹೈರ್ ಮಾಡಿಕೊಂಡ ಶಕುನಿಯನ್ನು, ನನ್ನ ಪರವಾಗಿ ನೀನಾಡು ಅಂತ. ಧರ್ಮರಾಜ ಯಾಕೆ ಅವನೇ ಮುಂದುವರೆದ? ಇನ್ನೊಬ್ಬ ಜೂಜುಗಾರನನ್ನು ಕರೆದೇ ನೀನು ಹೈರ್ ಮಾಡ್ಕೊ ಅಂತ ಅನ್ಬೋದಿತ್ತು. ನಿನ್ನನ್ನು ಹೈರ್ ಮಾಡ್ಕೊತೆ ನೀನು ಆಡು ಅನ್ಬೇಕಿತ್ತು. ಯಾಕೆ ಆಡಲಿಕ್ಕೆ ಹೋಗಿದ್ದು? ಬಲಾಬಲಗಳ ಪರಿಜ್ಞಾನ ಇಲ್ವೋ? ತಸ್ಮಾತ್ ಪ್ರಣಮ್ಯೈವ ವಚೋಬ್ರವೀತು ವೈಚಿತ್ರವೀರ್ಯಂ ಬಹುತಾಮಯುಕ್ತಂ ತಥಾ ಹಿ ಚಕ್ಯೋ ಧೃತರಾಷ್ಟ್ರಪುತ್ರ ಸ್ವಾರ್ಥೇ ನಿಯೋಕ್ತುಂ ಪುರುಚೇಣ ತೇನ. ಅದರಿಂದ ಅಟ್ಲೀಸ್ಟ್ ನೀವು ಹೋಗಿ ಕೇಳ್ತಾ ಇರೋದೇ ಮೊದಲನೇ ತಪ್ಪು. ಕೇಳೋದೇ ಆದರೆ ನಮಸ್ಕಾರ ಮಾಡಿ, ಪ್ರಣಿಪಾತಯುಕ್ತಂ ವಚೋಬ್ರವೀತು, ನಮಸ್ಕಾರ ಮಾಡಿ ನೀವು ಹೇಳಬೇಕು, ನಮ್ಮ ರಾಜ್ಯ ನಮಗೆ ವಾಪಸ್ಸು ಕೊಡಿ ಅಂತ ಕೇಳಬೇಕು. ನೀವೆಲ್ಲ ಸೇರಿರೋದು ನೋಡಿದ್ರೆ ಧಮಕಿ ಹಾಕುವಂತೆ ದೂತರನ್ನು ಕಳಿಸ್ತಾ ಇದ್ದೀರಾ ಅಂತ ಅನ್ನಿಸುತ್ತೆ. ನ ಯುದ್ಧ ಮಾಕಾಂಕ್ಷತೇನ ರಾಜ್ಞಾ ತಾಮ್ನೈವ ದುರ್ಯೋಧನ ಮಾಚ್ವಸಧ್ವಂ ಸಾಮ್ನಾಹಿತೋರ್ಥೋರ್ಥಕರೋ ಹಿ ಲೋಕೋ ಯುದ್ಧೇನ ಯೋರ್ಥೋಪಿ ತಥಾನ ಸೋರ್ಥಃ. ಯುದ್ಧ ಅನ್ನೋದು ಉತ್ಕಟವಾದ ಸಲ್ಯೂಷನ್ ಅಲ್ಲ. ಯುದ್ಧಕ್ಕಿಂತಲೂ ಮಿಗಿಲಾದ ಒಳ್ಳೆಯ ಸಲ್ಯೂಷನ್ ಬೇಕಾದಷ್ಟಿದೆ. ಅದನ್ನು ಬಿಟ್ಟು ನಮಗೆ ಯುದ್ಧವೇ ಬೇಕು ಅಂತಂದರೆ ನಸೋರ್ಥಃ, ಸೋತು ಸಾಯುವುದು, ಗೆದ್ದು ಸಾಯುವುದು ಎರಡೂ ಒಂದೇ. ಕಾಂಪ್ರಮೈಸಿನಿಂದ ಒಂದು ಸಂಗತಿಯನ್ನು ಪರಿಹರಿಸಲಿಕ್ಕಾದರೆ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು. ತೀರಿದಾಗ ಯುದ್ಧ. ಇದನ್ನು ಯಾರು ಹೇಳ್ತಾ ಇರೋದು? ಬಲರಾಮ ಹೇಳ್ತಾ ಇರೋದು. ಎಷ್ಟು ಯುದ್ಧ ಮಾಡಿದನವನು? 18ಕ್ಕೂ ಮಿಗಿಲಾಗಿ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಭಾಗವಹಿಸಿದ್ದಾನೆ. ಸಣ್ಣ ಪುಟ್ಟ ಕಾಳಗಗಳು ಬೇಕಾದಷ್ಟಿವೆ. 18ಕ್ಕೂ ಮಿಗಿಲಾದ ದೊಡ್ಡ ಯುದ್ಧದಲ್ಲಿ ಏಕಾಕಿಯಾಗಿ ಹೋರಾಡ್ತಾ ಹೇಳಿದ್ದು. ಏವಂ ಬ್ರುವತ್ಯೇವ ಯದು ಪ್ರವೀರೇ ಶಿನಿ ಪ್ರವೀರ ಸಹಸೋತ್ಪಪಾತ ತಸ್ಯಾಪಿ ವಾಕ್ಯಂ ಪರಿನಿಂದ್ಯ ತತ್ರ ಸಮಾಧಿದೇ ವಾಕ್ಯಮಿದಂ ಸಮನ್ಯುಃ. ಯಾವಾಗ ಬಲರಾಮ ಈ ರೀತಿ ಹೇಳ್ತಾ ಇದ್ದ, ದಡ್ಡ ಎದ್ದು ನಿಂತ ಅಂತ ಸಾತ್ಯಕ್ಕೆ
ನಾನು ಮಾತನಾಡ್ತೇನೆ ಎಂದ. ಇದೆಲ್ಲ ಕೃಷ್ಣನ ಎದುರಿನಲ್ಲೇ ಆಗ್ತಾ ಇರೋದು, ಕೃಷ್ಣನ ಎದುರಿನಲ್ಲಿ, ಪಾಂಡವರ ಎದುರಿನಲ್ಲಿ ಆಗ್ತಾ ಇರೋದು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಕೃಷ್ಣನ ಮಾತುಗಳನ್ನು ನಾವು ಹೋದ ಬಾರಿ ನೋಡಿದ್ವಿ, ಯಾವ ರೀತಿ ಮಾತನಾಡಿದ ಅಂತ. ಅದಕ್ಕೆ ಬಲರಾಮನ ಅಡ್ಡ ಮಾತು. ಅದಕ್ಕೆ ಸಾತ್ವಿಕಿ ಏನು ಹೇಳ್ತಾನೆ? ಇದು 2ನೇ ಅಧ್ಯಾಯ ಮುಗಿತು, 3ನೇ ಅಧ್ಯಾಯ ಶುರು. ಸಾತ್ಯಕಿ ಯಾದೃಚ ಪುರುಷಸ್ಯಾತ್ಮ ತಾದೃಚಂ ತಂ ಪ್ರಭಾಚತೆ ಯಥಾ ರೂಪೋಂತರಾತ್ಮಾತೆ ತಥಾ ರೂಪಂ ಪ್ರಭಾಷಸೆ. ಬಲರಾಮ ಒಳಮನಸ್ಸು ಹೇಗಿರುತ್ತೋ ಆ ರೀತಿ ಅವನ ಮಾತು ಹೊರಗಡೆ ಬರುತ್ತೆ. 10 ತಿಂಗಳು 16 ವರ್ಷಗಳ ಕಾಲ ಯಾರೂ ನಾಟಕ ಮಾಡಲಿಕ್ಕೆ ಆಗೋಲ್ಲ. ಅವನು ಹೀಗೇ ಇದ್ದಾನೆ ಅಂತ ಚಿಂತನೆ ಮಾಡಿದರೆ 10 ತಿಂಗಳು 20 ತಿಂಗಳ ಕಾಲ ಹೀಗೇ ಇದ್ದಾನೆ ಅಂತಾದರೆ ಹಾಗೇ ಇರ್ತಾನೆ. ಆ ಒಳಗಡೆಯ ಸ್ವಭಾವವನ್ನು ಎಷ್ಟು ದಿವಸ ಅಂತ ಮರೆ ಮಾಡಲಿಕ್ಕೆ ಸಾಧ್ಯ? ಯಾವತ್ತೋ ಒಂದು ದಿವಸ ಬೆತ್ತಲಾಗಬೇಕಷ್ಟೇ. ಒಳ ಮನಸ್ಸು ಹೇಗಿದೆಯೋ ಆ ರೀತಿ ಮಾತನಾಡ್ತಾನೆ ಪ್ರತಿಯೊಬ್ಬ. ಸಂತಿ ವೈ ಪುರುಷಾಶ್ಚೂರ ಸಂತಿಕಾ ಪುರುಷಾಸ್ತಥಾ ಉಭಾವೇತೌ ದೃಢೌ ಪಕ್ಷೌ ದೃಶ್ಯೇತೆ ಪುರುಷಾಂತಥಾ. ಹೇಡಿಗಳು ಇದ್ದಾರೆ, ಧೀರರು ಇದ್ದಾರೆ. ಇಬ್ಬರನ್ನು ಸಮರ್ಥನೆ ಮಾಡಿಕೊಳ್ಳುವ ಉಗ್ರವಾದ ಪಕ್ಷಗಳು ಯಾವತ್ತೂ ಇರ್ತವೆ. ಹೇಳಿತನ ಸರಿ, ಅದು ಒಳ್ಳೆಯದು ಅಂತ ಕೆಲವರು, ಬಲಿಷ್ಠತೆ ಅನ್ನೋದು ಸರಿ, ಅದು ಒಳ್ಳೆಯ ಗುಣ ಅಂತ ಕೆಲವರು. ಯಾವುದಕ್ಕೂ ಬೇಕಾದರೂ ಸಮರ್ಥನೆ ಮಾಡಿಕೊಳ್ಳುವ ಪಕ್ಷಗಳಿರುತ್ತೆ. ಒಬ್ಬರು ಬಹಳ ಜನ ಸಮರ್ಥನೆ ಮಾಡ್ತಾರೆ ಅಂದ ಮಾತ್ರಕ್ಕೆ ಅದು ಸರಿ ಅಂತ ಅರ್ಥ ಅಲ್ಲ. ಉಪಸಭಾಪತಿಯನ್ನು ಕೈ ಹಿಡಿದು ಜಗ್ಗಿ ಸೀಟಿನಿಂದ ದರ 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 ಅಂತ ಹೇಳ್ಕೊಂಬಂದರು. ಮ್ಯಾನ್ ಆಫ್ ದಿ ಮ್ಯಾಚ್ ಅಂತೆಲ್ಲ ಮಾತನಾಡಿದ ಯಾರೋ ಒಬ್ಬ. ಅದೆಲ್ಲ ಸಹಜ. ಎಲ್ಲರಿಗೂ ಸಮರ್ಥನೆ ಮಾಡಿಕೊಳ್ಳೋದಿರುತ್ತೆ. ಯಾರನ್ನು ಬೇಕಾದರೂ ಎಲ್ಲರೂ ಸಮರ್ಥನೆ ಮಾಡ್ಕೊಂಡು ಬಿಡ್ತಾರೆ. ಎಂಥದ್ದೇ ಆಗಲಿ, ನೀವು ಫೇಸ್ಬುಕ್ ಕಮೆಂಟ್ ನೋಡಬೇಕು, ಎಂಥದ್ದನ್ನು ಸಮರ್ಥನೆ ಮಾಡ್ಕೊಂಡಿರ್ತಾರೆ, ಎಂಥದ್ದನ್ನು ಹೊಗಳಿರ್ತಾರೆ, ಎಂಥದ್ದನ್ನು ತಗಳಿರ್ತಾರೆ. ಅದರಿಂದಾಗಿ ಸಾತ್ಯಕಿ ಬಲರಾಮನನ್ನು ಉತ್ಕಟವಾಗಿ ಬೈತಾನೆ. ನೀನು ತಪ್ಪು ಮಾತನಾಡ್ತಾ ಇದ್ದಿ, ನಿನ್ನ ಮನಸ್ಸು ಆಗಿದೆ, ಅದರಿಂದಾಗಿ ದುರ್ಯೋಧನನನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಿ ಅಂತ ಹೇಳ್ತಾನೆ. ಏಕಸ್ಮಿನ್ನೇವ ಜಾಯೇತೆ ಕುಲೇ ಕ್ಲೀಬ ಮಹಾಬಲೌ ಫಲವತಿ ಶಾಖೆ ಯಥೈಕಸ್ಮಿನ್ ವನಸ್ಪತೌ. ಒಂದೇ ಕುಲದಲ್ಲಿ ಹೇಡಿಗಳು ಹುಟ್ಟುತ್ತಾರೆ, ಯೋಧರು ಹುಟ್ಟುತ್ತಾರೆ. ಒಂದೇ ಮರದಲ್ಲಿ ಹಣ್ಣು ಇರುವ ಶಾಖೆಗಳು ಇರ್ತವೆ, ಹಣ್ಣು ಇರದ ಶಾಖೆಗಳು ಇರ್ತವೆ. ನಾಭ್ಯಸೂಯಾಮಿತೆ ವಾಕ್ಯಂ ಬ್ರುವತೋ ಲಾಂಗಲಧ್ವಜ ಏಚ ಶೃಣ್ವಂತಿತೆ ವಾಕ್ಯಂ ತಾನಸೂಯಾಮಿ ಮಾಧವ. ನೋಡಯ್ಯ, ನಿನ್ನ ಬಗೆಗೆ ನನಗೆ ಸಿಟ್ಟಿಲ್ಲ. ನಿನ್ನ ಮಾತನ್ನು ಯಾರು ಕೇಳ್ತಾರೆ, ನಿನ್ನನ್ನು ಗುರುಸ್ಥಾನದಲ್ಲಿ ನಿಲ್ಲಿಸಿ ಅವ್ರ ಬಗ್ಗೆ ನನಗೆ ಸಂಕಟ ಆಗ್ತಾ ಇದೆ. ನಿನ್ನ ಬಗ್ಗೆ ನನಗೆ ಯಾವ ಬೇಸರವೂ ಇಲ್ಲ. ನಿನ್ನಂಥವನನ್ನು ಕೂಡ ಧರ್ಮಪೀಠದಲ್ಲಿ ಇರಿಸಿ ಕೈಗಳನ್ನು ಮುಗಿದು ಕೇಳ್ತಾರಲ್ಲ, ಅವ್ರ ಬಗ್ಗೆ ಬೇಸರ ಆಗುತ್ತೆ ನನಗೆ. ಇಂಥ ಮಾತುಗಳನ್ನು ಆಡೋದು. ಕಥಂ ಹಿ ಧರ್ಮರಾಜಸ್ಯ ದೋಷಮಲ್ಪಮಪಿ ಬ್ರುವನ್ ಲಭತೆ ಪರಿಚನ್ ಮಧ್ಯೆ ವ್ಯಾಹರ್ತು ಮಕುತೋ ಭಯ. ಟ್ರಾನ್ಸ್ಪೇರೆಂಟ್ ಆಗಿದೆ ಅವನ ಬಾಳು, ಧರ್ಮರಾಜನದ್ದು. ಅವನು ದೋಷವನ್ನು ಹೇಗಯ್ಯ ಹೇಳ್ತೀನಿ ನೀನು? ಹೇಳಲಿಕ್ಕೆ ಬಾಯಾದರೂ ಹೇಗೆ ಬರುತ್ತೆ? ತಮಾಹೂಯ ಮಹಾತ್ಮಾನಂ ಜಿತವಂತೋಕ್ಷಕೋ ವಿದಾಹ ಅನಕ್ಷಜ್ಞಂ ಯಥಾಶ್ರದ್ಧಂ ತೇಷು ಧರ್ಮಜಯ ಕುತಃ. ಅಲ್ಲ, ಧರ್ಮಜಯ ಆಗತ್ತೆ ಅಂತ. ಏನಯ್ಯ ಧರ್ಮಜಯ? ನೀನು ಮಾತನಾಡೋದಕ್ಕೂ ಅಲ್ಲಾಗಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? ಧರ್ಮಜಯ ಅಂತೆ. ಜೂಜೆ ಅಧರ್ಮ, ಅದರಲ್ಲೇನಯ್ಯ ಧರ್ಮ? ಜೂಜು ಅಂದ್ರೇನು? ಕಷ್ಟಪಟ್ಟು ನಮ್ಮ ಸ್ಕಿಲ್ಗಳನ್ನು ಬೆಳೆಸಿಕೊಂಡು ಗಳಿಸಿದ್ದು ಜಯ. ಯಾರ್ದೋ ದುಡ್ಡು, ಇನ್ಯಾರೋ ಆಟ ಆಡೋನು. ಯುದ್ಧದಲ್ಲಿ ಭಾಗವಹಿಸೋದಿಲ್ಲ. ಧರ್ಮರಾಜನಿಗೆ ಸಮವಾದ ಯಾವ ಸ್ಕಿಲ್ಲೂ ಇಲ್ಲ. ಆಕಸ್ಮಿಕವಾಗಿ ಬಂದರೆ ಬರಲಿ ಅಂತ ತೆಗೆದುಕೊಳ್ಳೋದು ಧರ್ಮದ ದುಡ್ಡು ಹೇಗಾಗುತ್ತೆ? ಜೂಜು ಅನ್ನೋದು ಯಾಕೆ ವರ್ಜ್ಯ? ಜೂಜು ಅನ್ನೋದು ಯಾಕೆ ವರ್ಜ್ಯ ಹೇಳಿದರೆ, ಯಾವ ನಮ್ಮ ಬಲದ ನೆರವೂ ಇಲ್ಲದೆ, ಯಾವ ಶ್ರಮವೂ ಇಲ್ಲದೆ, ಯಾವ ಗುರು ಹಿರಿಯರ ಹಾರೈಕೆಗಳಿಲ್ಲದೆ ಬಂದರೆ ಬರಲಿ, ದೇವರು ನಮಗೆ
ಯೋಗ್ಯವಾದದ್ದನ್ನು ಯೋಗ್ಯವಾದ ದಾರಿಯಲ್ಲಿ ಕೊಡದೇ ಹೋದರೂ ಅಯೋಗ್ಯವಾಗಿದ್ದರೂ ಅಯೋಗ್ಯವಾದ ದಾರಿ ಆದರೂ ಕೂಡ ನಮಗೆ ಬರಲಿ ಅಂತ ಹೇಳೋದೇ ಜೂಜಿನ ಹಿಂದೆ ಇರುವ ಕಾನ್ಸೆಪ್ಟ್ ಅಲ್ವಾ. ಯಾವುದೋ ಕುದುರೆ ಓಡಿಸ್ತಾ ಇರ್ತಾನೆ, ಯಾರೋ ಓಡಿಸೋನ್ಯಾರೋ ಓಡೋದು ಯಾರೋ, ಇವನು ಯಾವ ಶ್ರಮವೂ ಇಲ್ಲದೆ ನೋಡ್ತಾ ಇರ್ತಾನೆ, ಈ ಕುದುರೆ ಗೆಲ್ಲಬಹುದು ಅಂತ ಹೇಳ್ತಾ ಇರ್ತಾನೆ. ಅದು ಆ ಜೂಜು ಹೇಗೆ ಧರ್ಮ ಆಗುತ್ತೆ ಅಂತ ಹೇಳಿ, ಅದು ಹೆಂಗೆ ಹೇಳ್ತೀನಿ ನೀನು ಅಂತ ಬಲರಾಮನ ಮೇಲೆ ಸಾತ್ಯಕ್ಕೆ ಆಕ್ಷೇಪ ಮಾಡ್ತಾ ಇದ್ದಾನೆ. ಯದಿ ಕುಂತೀತು ತಮ್ಗೆ ಕ್ರೀಡಂತಂ ಭ್ರಾತೃಭಿಸ್ತಃ ಅಭಿಗಮ್ಯ ಜಯೇಯುಸ್ತೆ ತತ್ತೇ ತಾಂ ಧರ್ಮತೋ ಭವೇತ್. ಈಗ ಮನೆಯಲ್ಲೇನೋ ಆಡ್ತಾ ಇರಲಿಲ್ಲ, ಅದು ನಾನು ಒಪ್ಕೊಳ್ತೇನೆ. ಸಭೆಯಲ್ಲಿ ಆಡ್ತಾ ಇದ್ದಾರೆ ಅನ್ನೋದನ್ನು ಒಪ್ಕೊಳ್ತೇನೆ. ಆದರೆ ಈಗ ಕೊಡಬಾರದು ಅಂತೇನು? ಸಮಾಹೂಯತು ಕೌಂತೇಯಂ ಕ್ಷತ್ರಧರ್ಮರಥಂ ಸದಾ. ಕ್ಷತ್ರಧರ್ಮದಲ್ಲಿ ರಥನಾಗಿದ್ದಾನೆ. ಈಗ ಮನೆ ಒಳಗಡೆ ಆಡಿದ್ದಲ್ಲ, ಮನೆ ಒಳಗಡೆ ಏನೋ ಹೀಗೆ ತಮಾಷೆಯಾಗಿ ಹೋಗಿ ಸೀರಿಯಸ್ ಆಗಿ ಆಕಸ್ಮಿಕವಾಗಿ ನಡೆದ ಜೂಜಲ್ಲ. ಜೂಜು ಆಡಬೇಕು ಅಂತಲೇ ಕರೆದು ತಂದದ್ದು. ಇವಾಗ ಆಕಸ್ಮಿಕವಾಗಿ ಒಂದು ಕೆಲಸ ಆಗಲಿಕ್ಕೂ ಉದ್ದೇಶಪೂರ್ವಕವಾಗಿ ಒಂದು ಕೆಲಸ ಆಗಲಿಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಮಡಿವಂತರೊಬ್ಬರು ಮೊಬೈಲ್ನ ಶುದ್ಧಿಗೊಳಿಸ್ಬೇಕು ಅಂತ ನೀರೊಳಗಡೆ ಅರ್ಧ ಗಂಟೆ ಇಟ್ಬಿಟ್ಟಿದ್ರು. ಅವನು ಹೇಳಿದ್ರೆ ಮೊಬೈಲ್ ರಿಪೇರಿ ಅವನು ಬೈತಾನೆ ಅಂತ ಹೇಳಿ ಅವ್ರಿಗೆ ಹೇಳಿದ್ರು, ಇಲ್ಲ ಇದು ಆಕಸ್ಮಿಕವಾಗಿ ಕೈಜಾರಿ ಬಿದ್ದದ್ದು ಅಂತ. ಅವನು ನೋಡಿ ಹೇಳಿದ ಅಂತೆ, ಇದು ಕೈಜಾರಿ ಬಿದ್ದದ್ದಲ್ಲ, ಉದ್ದೇಶಪೂರ್ವಕವಾಗಿ ಇಟ್ಟದ್ದು, ಇದು ಸರಿಯಾಗೋದಿಲ್ಲ ಅಂತ. ಹಾಗೆ ಉದ್ದೇಶಪೂರ್ವಕವಾಗಿ ಯಾವುದೊಂದು ಕ್ರೈಮನ್ನು ಮಾಡುತ್ತೇವೆ, ಉದ್ದೇಶಪೂರ್ವಕವಾಗಿ ಅಥವಾ ಅಸಂಗತವನ್ನು ಮಾಡ್ತೇವೆ, ಅದಕ್ಕೆ ಕ್ಷಮೆ ಇಲ್ಲ. ಇದು ಸಮಾಹೂಯ ಕರೆದಿದ್ದಾರೆ, ಮನೆ ಒಳಗಡೆ ಅಲ್ಲ, ಅದಕ್ಕೆ ಡಿಸ್ಮ್ಯಾಂಟಲ್ ಸ್ಟೇಡಿಯಂ ಮಾಡಿದ್ದಾರೆ. ಸಹಸ್ರ ಸ್ತಂಭ ಸಭಾ ಅಂತ ಹೇಳ್ತಾರೆ ಸಭಾಪರ್ವದಲ್ಲಿ. 1000 ಕಂಬಗಳಿರುವ ಸಭೆ, 1000 ಕಂಬಗಳಿರುವ, ಪ್ರತಿಯೊಂದಕ್ಕೂ ಕೂಡ ವೀಕ್ಷಕ ವಿವರಣೆಕಾರರು ಕಾಮೆಂಟೇಟರ್ಸ್ ಇದ್ದಾರೆ. ಅಂತಹ ಒಂದು ದೊಡ್ಡ ಸಭೆಯನ್ನು ಏರ್ಪಾಡು ಮಾಡಿ ಆಮೇಲೆ ಸಭೆ ಮಾಡಿಸಿದ್ದು. ಇದು ಉದ್ದೇಶಪೂರ್ವಕವಾಗಿ ಕೆಟ್ಟ ಕೆಲಸ ಮಾಡಿದರೆ ಅದಕ್ಕೆ ಕ್ಷಮೆ ಉಂಟಾ? ಆಕಸ್ಮಿಕವಾಗಿ ಇವಾಗ ರೂಮಿನಲ್ಲಿ ಧರ್ಮರಾಜ ಆಡ್ತಾ ಇದ್ದ, ಧರ್ಮರಾಜ ದುರ್ಯೋಧನ ಆಡ್ತಾ ಇದ್ದರು. ಇದ್ದಕ್ಕಿದ್ದಾಗೆ ಮಾತು ಬೆಳೀತು. ಒಬ್ಬರ ಪೌರುಷವನ್ನು ಇನ್ನೊಬ್ಬರು ಕೆಣಕಿಕೊಂಡ್ರು. ಆಯಿತು, ಈ ಜೂಜಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳಿ ಚಾಲೆಂಜ್ ಮಾಡಿದ್ರೆ ಓಕೆ. ನಾವು ಇವಾಗ ಮಾತಾಡ್ತಾ ಇರ್ತೀವಿ, ಚಾಲೆಂಜಾ ಎಷ್ಟು ಅಂತ ಏನೋ ಒಂದು ವಿಚಾರಕ್ಕೆ. ಅದು ದೋಷ ಅಲ್ಲ, ಅದು ಬೆಟ್ಟಿಂಗ್ ದೋಷ ಅಲ್ಲ ಅದು. ಆದರೆ ಉದ್ದೇಶಪೂರ್ವಕವಾಗಿಯೇ ಯಾರೋ ಆಟಗಾರನನ್ನು ಬುಕ್ ಮಾಡಿಕೊಂಡು ನೀನು 4ನೇ ಇದರಲ್ಲಿ ಔಟ್ ಆಗಬೇಕು ಅಂತ ಹೇಳಿ ಬ್ಯಾಟ್ಸ್ಮನ್ಗೆ ದುಡ್ಡು ಕೊಟ್ಟರೆ ಅದು ಅಂದರೆ ಅದಕ್ಕೆ ಪ್ರೀ ಪ್ಲ್ಯಾನ್ ಇರುತ್ತೆ. ಆಕಸ್ಮಿಕವಾಗಿ ಆದದ್ದಕ್ಕೂ ಪ್ರೀ ಪ್ಲ್ಯಾನ್ಡ್ ಕ್ರೈಮ್ಗೂ ವ್ಯತ್ಯಾಸ ಇದೆ. ಆಕ್ಸಿಡೆಂಟಲ್ ಕ್ರೈಮ್ಗೂ ಪ್ರೀ ಪ್ಲ್ಯಾನ್ಡ್ ಕ್ರೈಮ್ಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಇದು ಪ್ರೀ ಪ್ಲ್ಯಾನ್ಡ್ ಅಂತ ಹೇಳ್ತಾನೆ. ನಮ್ಮ ಲಾಯರ್ಗಳು ಸಂತೋಷಗೊಳ್ಳಲಿ. ಯಾಕೆ ಅಂತಂದರೆ ಸಾತ್ಯಕ್ಕೆ ಆ ಪಾಯಿಂಟನ್ನು ತೆಗೆದು ಹೇಳಿದ್ದಾನೆ ಎಷ್ಟೋ ವರ್ಷಗಳ ಹಿಂದೆ, 5000 ವರ್ಷಗಳಾಗಿ ಹೋಯಿತು ಆ ಮಾತಿಗೆ. ಅದರಿಂದಾಗಿ ಸಮಾಹೂಯ ನಿಕೃತ್ಯಾಜಿತವಂತಸ್ತೆ ಕಿನ್ನು ತೇಜಾಂ ಕೃತಂ ಶುಭಂ. ಅವ್ರು ಮಾಡಿದ್ದು ಒಳ್ಳೇದಾ? ಅದನ್ನು ನೀನು ಸಮರ್ಥನೆ ಮಾಡ್ತಾ ಇದೆಯಲ್ಲಯ್ಯ ಧರ್ಮರಾಜ, ಇದು ಬಲರಾಮ. ಕಥಂ ಪ್ರಣಿಪತೆ ಛಾಯಾಂ ಇಹ ಕೃತ್ವಾ ಪಣಂ ಪರಂ ವನವಾತಾದ್ವಿಮುಕ್ತ ಸನ್ ಪ್ರಾಪ್ತ ಪೈತಾಮಹಂ ಪದಂ. ಇನ್ನು ಕಥಂ ಪ್ರಣಿಪತೇಚ್ಛಾಯಂ, ಈ ರೀತಿ ಅವಮಾನಗಳನ್ನು ಅನುಭವಿಸಿದ ಮೇಲೆ ಧರ್ಮರಾಜ ಹೋಗಿ ಅವರು ಕಾಲಿಗೆ ಬಿದ್ದು, ಕಥಂ ಪ್ರಣಿಪತೇಚ್ಛಾಯಂ, ಕಾಲಿಗೆ ಬಿದ್ದು ದುರ್ಯೋಧನ ಮಹಾಸ್ವಾಮಿಗಳೇ ದಯವಿಟ್ಟು ಕೊಟ್ಬಿಡಿ ಅಂತ ಲೋಕದ ಮುಂದೆ ನಾನು ಸಾಮಂತನಾಗಿರ್ತೇನೆ ಅಂತ ಕೇಳಿಕೊಳ್ಳೋದೆ. ಆ ಮಾತಾಡ್ಲಿಕ್ಕೊಂದು ಬಾಯಿ ಬೇಡವೇ? ಕಥನ್ನು ಧರ್ಮಯುಕ್ತಸ್ತೆ ನಚ ರಾಷ್ಟ್ರಂ ಜಿಹಿರ್ಚವಃ ಯಜ್ಜಯಂ ಪರವಿತ್ತಾನಿ ಕಾಮಯೇತ ಯುಧಿಷ್ಠಿರಃ ಏವಮಪ್ಯಯಮತ್ಯಂತಂ ನಚೈವಾರ್ಹತಿ ಯಾಚಿತುಂ. ಅಂದರೆ ನಿನ್ನ ಪ್ರಕಾರ ಏನು ಅಂದರೆ ಅದು ಬೇರೆಯವರ ಹಣ, ಬೇರೆಯವರ ಹಣವನ್ನು ಪಡಿಬೇಕಾದ್ರೆ ಬೇಡಬೇಕೇ ವಿನಃ ಅಧಿಕಾರ ಮಾಡಲಿಕ್ಕಿಲ್ಲ. ಒಬ್ಬ ಭಿಕ್ಷುಕ ಬರ್ತಾನೆ,
ಭಿಕ್ಷೆ ಅನ್ನೋದು ಕ್ರೈಮ್ ಅಲ್ಲ. ಯಾಕೆ ಹೇಳಿ? ಆದರೆ ಕೊಡಿ ಅಂತ ಬೇಡ್ಕೋತಾ ಇದ್ದಾನೆ, ನೀವಾಗಿ ಕೊಟ್ಟರೆ ಉಂಟು. ಅದೇ ಒಬ್ಬ ರೋಡಿ ಬರ್ತಾನೆ, ಕೊಡದೆ ಹೋದ್ರೆ ಕೊಂದಾಕ್ಬಿಡ್ತೀನಿ ಅಂತಾನೆ, ಕೊಡ್ತೀರಾ? ಈಗ ಎರಡರಲ್ಲಿ ಏನು ವ್ಯತ್ಯಾಸ? ಇಬ್ರಿಗೂ ಕೊಡೋದೇ ತಾನೆ ಅಂತಂದರೆ, ಹೌದಪ್ಪ ಕ್ರಿಯೆ ಒಂದೇ, ಇಬ್ರಿಗೂ ಕೊಡ್ತೀರಾ. ಇವನು ಹೇಳಿದಷ್ಟು ಕೊಡ್ತೀರಾ, ನಿಮ್ಗೆ ತೋರಿದಷ್ಟು ಮೊದಲನೇ ಅವನಿಗೆ ಕೊಡ್ತೀರಾ. ಎರಡನೇ ಅವನು ಎಷ್ಟು ಹೇಳ್ತಾನೆ, 5,000 ಇಟ್ಬಿಡ್ಬೇಕು ಅಂತಾನೆ, ಕೊಟ್ಟು ಬಿಡ್ತೀರಾ. ಇನ್ನೊಬ್ಬ ಬರ್ತಾನೆ, ಎಷ್ಟಾಗತ್ತೋ ಅಷ್ಟು ಕೊಡಿ, ₹1 ಕೊಡ್ತೀರಾ. ಕೊಡೋದು ಸಮಾನ, ಆದರೆ ಅದರ ಹಿಂದೆ ಏನಿರುತ್ತೆ? ನಿಮ್ಮಲ್ಲಿ ಬಳಸಿ ಉಳಿದದ್ದನ್ನು ಅಥವಾ ಬಳಸಿ ಉಳಿಯಬಹುದಾದದ್ದನ್ನು ಕೊಡ್ತೀರಾ. ಅದರಿಂದ ಅದು ಕರೆಕ್ಟು. ಅಂದರೆ ನಿಮ್ಮ ಪ್ರಕಾರ ಧರ್ಮರಾಜ ಬೇಡಬೇಕು. ಯಾಕೆ? ಅದು ಬೇರೆಯವ್ರ ಹಣ. ಗಲಾಟೆ ಮಾಡಿದ್ರೆ ಅದು ಕ್ರೈಮ್, ಬೇಡಿಕೊಂಡ್ರೆ ಅವನು ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ ಅಂತ ನಿನ್ನ ಅಭಿಪ್ರಾಯ ಅಲ್ವಾ? ಯಜ್ಜಯಂ ಪರವಿತ್ತಾನಿ ಕಾಮಯೇತ ಯುಧಿಷ್ಠಿರ ಏವಮಪ್ಯಯಮತ್ಯಂತಂ ನ ಚೈವಾರ್ಹತಿ ಯಾಚಿತು. ಅವನು ಕ್ಷತ್ರಿಯ, ಬೇಡೋದು ಕೂಡ ಸರಿಯಲ್ಲ, ಬೇಡೋದು ಸರಿಯಲ್ಲ ಅಂತ ಸಾತ್ವಿಕಿ ಅವತ್ತು ಹೇಳ್ಬಿಟ್ಟಿದ್ದಾನೆ, ಗೊತ್ತಾಯ್ತಲ್ಲ. ಅದರಿಂದಾಗಿ ಮದುವೆಗಾಗಿ ಸಾಲ ಮಾಡೋದು ಅನ್ನೋದು ಅತ್ಯಂತ ಹೇಯ ಅಸಂಗತ. ಕಥನ್ನು ಧರ್ಮಯುಕ್ತಸ್ತೇನ ತ ರಾಷ್ಟ್ರಂ ಜಿಹೀರಿತವ ನಿವೃತ್ತ ವನವಾಸಾನಸ್ತಾನ್ ಯಾಹುರು ವಿದಿತ ಅಪಿ. ಅವರೇನು ಧರ್ಮಯುಕ್ತರ ಅಲ್ಲ? ವನವಾಸ ಮುಗಿಸಿ ಬಂದ ಮೇಲೆ, ಅಜ್ಞಾತವಾಸ ಮುಗಿದ ಮೇಲೆ ಅವರು ಕೊಡಬೇಕಿತ್ತು, ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಗಲಾಟೆ ಇರೋದೇನು ಅಂದರೆ, ಜೂಜ್ ಆಡಿದ್ದು ತಪ್ಪು ಅಂತನೋ ಜೂಜ್ ಆಡಿದ್ದು ತಪ್ಪಲ್ಲ ಅಂತನೋ ಧರ್ಮರಾಜಾದಿಗಳು ವಾದ ಮಾಡ್ತಾ ಇಲ್ಲ. ನಾವು ಯಥಾಪ್ರಕಾರ ಒಪ್ಪಂದವನ್ನು ಪಾಲಿಸಿದ್ದೇವೆ. 12 ವರ್ಷ ವನವಾಸ ಆಯಿತಾ, 1 ವರ್ಷ ಅಜ್ಞಾತವಾಸ ಆಯಿತಾ, ಒಪ್ಪಂದ ಮುಗಿದಿದೆ, ಯಾಕೆ ದುಡ್ಡು ಕೊಡ್ತಾ, ಮತ್ತೆ ಯಾಕೆ ರಾಜ್ಯ ಕೊಡ್ತಾ ಇಲ್ಲ ಅಂತಲೇ ನಮ್ಮ ಪ್ರಶ್ನೆ. ಅನುನೀತಾ ಹಿ ಭೀಷ್ಮೇಣ ದ್ರೋಣೇನ ಚ ಮಹಾತ್ಮನ ನವ್ಯವಸ್ಯಂತಿ ಪಾಂಡೂನಾಂ ಪ್ರದಾತುಂ ಪೈತೃಕಂ ವಸು. ನಾವೇನಷ್ಟು ಮುಟ್ಟಾಡ್ರ? ನಮಗೂ ಇಂಟೆಲಿಜೆನ್ಸ್ ಸಪೋರ್ಟ್ ಇದೆ, ನಮ್ಮ ಗೂಢಚಾರರು ಅಲ್ಲಿದ್ದಾರೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ವಿದುರ ಎಲ್ಲರೂ ಕೂಡ ಅವರು ಸಮಯವನ್ನು ಸರಿಯಾಗಿ ಪಾಲನೆ ಮಾಡಿದ್ದಾರೆ. ಸಮಯ ಅಂದರೆ ಒಪ್ಪಂದವನ್ನು ಸರಿಯಾಗಿ ಪಾಲನೆ ಮಾಡಿದ್ದಾರೆ. 12 ವರ್ಷ ವನವಾಸ ಮಾಡಿದ್ದಾರೆ, 1 ವರ್ಷ ಅಜ್ಞಾತವಾಸ ಮಾಡಿದ್ದಾರೆ. ಆ ಕಾರಣದಿಂದ ಅವರಿಗೆ ರಾಜ್ಯವನ್ನು ಮರಳಿಕೊಡಬೇಕು ಅಂತ ಅವರು ಹೇಳಿದ್ದಾರೆ. ನೀವೇನೀಗ ಉಲ್ಟಾ, ಇಲ್ಲ ನಾವು ಕೊಡಲ್ಲ, ಅದು ನ್ಯಾಯ ಅನ್ಯಾಯದ ಪ್ರಶ್ನೆ ಯಾಕೆ ಬಂತಿಲ್ಲಿ? ಜೂಜಿನದ್ದು, ಜೂಜಿಗೆ ತೊಡಗಿದ್ದೇ ತಪ್ಪು ಅಂತಾನೇ ಅವರು ಸೋಲನ್ನು ಪಡೆದು ಕಾಡಿಗೆ ಹೋಗಿದ್ದು. ಏನು ಬಲರಾಮ, ಯಾಕೆ ಹೀಗೆ ಮಾತನಾಡ್ತಾ ಇದ್ದಿ? ಅಹಂತು ತಾಂಚಿತೈರ್ಬಾಣೈ ಅನುನೀಯರಣೇ ಬಲಾತ್ ಪಾತಯಿಷ್ಯಾಮಿ ಕೌಂತೇಯಸ್ಯ ಮಹಾತ್ಮನಃ. ಒಂದೊಮ್ಮೆ ದುರ್ಯೋಧನ ಕೊಡಲ್ಲ ಅಂತ ಹೇಳಿ ಧರ್ಮರಾಜ ಸುಮ್ಮನೆ ಇದ್ದುಬಿಟ್ರೆ ನಾನು ಅವನನ್ನೇ ಮಣಿಸಿ ತರ್ತೇನೆ, ಅವನನ್ನೇ ಮಣಿಸುತ್ತೇನೆ. ದುರ್ಯೋಧನನನ್ನು ಮಣಿಸಿ ದರ 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 ಪಾಂಡವರ ಕಾಲಿಗೆ ಹಾಕ್ತೇನೆ. ನಹಿತೇ ಯುಧಾನಶ್ಚ ಸಂರಬ್ಧಶ್ಚ ಯುಯುತ್ಸತಃ ವೇಗಂ ಸಮರ್ಥ ಸಂಸೋಢುಂ ವಜ್ರಸ್ಥೇವ ಮಹೀಧರಾಃ. ಈ ಸಾತ್ಯಕಿ ಒಂದೊಮ್ಮೆ ಸಿಟ್ಟಿಗೆದ್ದ ಅಂದರೆ ಕೆರಳಿದ ಕೇಸರಿ, ಯಾವನೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಕೋಹಿ ಗಾಂಡೀವ ಧನ್ವಾನಂ ಕಶ್ಚ ಚಕ್ರಾಯುಧಂ ಯುಧಿ ಮಾಂಚಾಪಿ ವಿಷಹೇತ್ಕೋನು ಕಶ್ಚ ಭೀಮಂ ದುರಾಸದಂ. ನಾನು ಗಾಂಡೀವದ ಬಿಲ್ಲನ್ನು ಹಿಡಿದು ನಿಂತಿರುವ ಅರ್ಜುನನ ಪರಾಕ್ರಮವನ್ನು ನೋಡಿದ್ದೇನೆ, ಭೀಮಸೇನನನ್ನು ನೋಡಿದ್ದೇನೆ. ಯುದ್ಧ ಅಂತಂದರೆ ಕೃಷ್ಣ ಯಾಕೆ ಸಪೋರ್ಟ್ ಮಾಡಲ್ಲ? ನಾವು 4 ಜನ, ನಾನು ಸಾತ್ಯಕಿಯಾಗಿರುವ ನಾನು, ಗಾಂಡೀವದ ಬಿಲ್ಲನ್ನು ಹಿಡಿದಿರುವ ಅರ್ಜುನ, ಗದೆಯನ್ನು ತಿರುಗಿಸುವ ಭೀಮ, ಚಕ್ರಾಯುಧಧಾರಿಯಾದ ಕೃಷ್ಣ, ಈ 4 ಜನ ಇದ್ದರೆ ಯಾರು ಸೋಲಲ್ಲ? ಎಲ್ಲರೂ ಸೋಲ್ತಾರೆ. ಯಮೌ ಚ ದೃಢಧನ್ವಾನೌ, ಯಮಳರಿದ್ದಾರೆ. ಸೌಭದ್ರಂಚ ಮಹೇಶ್ವಾತಂ, ಅಭಿಮನ್ಯು ಇದ್ದಾನೆ. ಗದ, ಪ್ರದ್ಯುಮ್ನ, ಸಾಂಬ ಎಲ್ಲರೂ ಬರ್ತಾರೆ. ಅವ್ರ ಕಡೆ ಯಾರ್ಯಾರು ಬರ್ತಾರೆ? ಬರಲಿ. ನಾ ಧರ್ಮೋ ವಿದ್ಯತೆ ಕಶ್ಚಿತ್ ಶತ್ರುನ್ ಹತ್ವಾ ತತಾಯಿನ. ಸಂಬಂಧಿಕರು ಅಂತ ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಆತತಾಯಿಗಳಾದರೆ ಸಂಬಂಧಿಕರಾದರೂ ಹೊಡೆದಾಕ್ಬಹುದು. ಆತತಾಯಿ ಅನ್ನೋದಕ್ಕೆ
ಬೆಂಕಿಯನ್ನು ಕೊಟ್ಟವ, ವಿಷವನ್ನು ಇಟ್ಟವ, ಭೂಮಿಯನ್ನು ಕಸಿದವ, ಆಮೇಲೆ ಹಣವನ್ನು ಕಸಿದವ, ಎಲ್ಲವೂ ಇವು ಒಂದೊಂದು ಮಾಡಿದ್ರು ಆತ ತಾಯಿ ಎಲ್ಲರೂ ಒಟ್ಟಿಗೆ ಮಾಡಿದ್ದಾರೆ. ಇವರು ಅರಗಿನ ಮನೆಯಲ್ಲಿ ವಿಷ ಹಾಕಿದ್ರು, ಭೀಮ ಚಿಕ್ಕವನಿದ್ದಾಗ ವಿಷ ಹಾಕಿದ್ರು, ಅರಗಿನ ಮನೆಯಲ್ಲಿ ಬೆಂಕಿ ಇಟ್ಟರು, ಈಗ ಜೂಜಿನಿಂದ ರಾಜ್ಯವನ್ನು ಕಸ್ಕೊಂಡಿದ್ದಾರೆ, ಹೆಂಡತಿಯನ್ನು ಕಾಡಿ ಕಂಗೆಡಿಸಿದ್ದಾರೆ. ಎಲ್ಲವೂ ಆಗಿದೆಯಲ್ಲ. ಒಂದೊಂದು ಮಾಡಿದ್ರೇನೇ ಅಪರಾಧಿ, ಎಲ್ಲವನ್ನು ಒಟ್ಟಿಗೆ ಮಾಡಿದ್ದಾರೆ. ಇಂತಹ ಆತತಾಯಿಗಳು ಸಂಬಂಧಿಕರಾದರೂ ಕೂಡ ಕೊಂದು ಹಾಕಬಹುದು. ಯಾರು? ಕ್ಷತ್ರಿಯರಿಗೆ ಈ ಅಧಿಕಾರ ಇರೋದು, ಬೇರೆ ಯಾರಿಗೂ ಇಲ್ಲ. ಹಾಗಂತ ಹೇಳಿ ಬೇರೆ ಯಾರೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳಿಕ್ಕೆ ಇಲ್ಲ. ಅದರಿಂದಾಗಿ ಕ್ಷಮಾ ಬಾಹ್ಯೇಶು ಶತ್ರುಷು ಅಂತ, ವೈಶ್ಯರಿಗೆ ಮತ್ತು ಬ್ರಾಹ್ಮಣರಿಗೆ ಬಾಹ್ಯೇಶು ಶತ್ರುಷು ಕ್ಷಮ, ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆ, ಅವರನ್ನು ಸಹಿಸಬೇಕು ಅಂತ. ಅಂದಾಗಿ ಇದು ಕ್ಷತ್ರಿಯನಾದವ ಮುನ್ನುಗ್ಗಬೇಕು. ಅಧರ್ಮ ಮಯಶಸ್ಯಂಚ ಶಾಸ್ತ್ರವಾಣಾಂ ಪ್ರಯಾಚನಂ, ಶತ್ರುಗಳನ್ನು ಬೇಡೋದೇ ಕ್ಷತ್ರಿಯರಿಗೆ ಅಸಂಗತ. ಇನ್ನು ಶಾಸ್ತ್ರವಾಣ, ಅದರಲ್ಲಿಯೂ ಶತ್ರುಗಳನ್ನು ಬೇಡೋದು. ಹೃದ್ಗತಸ್ತ್ವಸ್ಯ ಯಕ್ಕಾಮ ತಂ ಕುರುಧ್ವಮತಂದ್ರಿತಾ ಧಾರ್ತರಾಷ್ಟ್ರೋ ಯುದ್ಧೇನ ನರಾಜ್ಯಂ ದಾತುಮಿಚ್ಛತಿ. ಒಂದು ತಿಳ್ಕೊಂಡ್ಬಿಡಿ, ಯುದ್ಧ ಮಾಡದೆ ಹೋದರೆ, ಅದನ್ನು ಪ್ರೂವ್ ಮಾಡಲಿಕ್ಕೆ ಇನ್ನೂ ಹಲವು ಟೈಮ್ ತೆಗೆದುಕೊಳ್ಳಿ, ಯುದ್ಧ ಮಾಡದೆ ಹೋದರೆ ತನ್ನಿಂದ ತಾನಿಗೆ ಪ್ರಚೋದನೆಯಾಗಿ ದುರ್ಯೋಧನ ಬಂದೇನು ರಾಜ್ಯವನ್ನು ಕೊಡಲ್ಲ, ನನಗೆ ದುರ್ಯೋಧನ ಬಹಳ ಮುಂಚಿನಿಂದ ಗೊತ್ತು ಅಂತ ಹೇಳ್ತಾನೆ. ಮುಂದೆ ಒಂದು ಕಡೆ ಯುದ್ಧದಲ್ಲಿ ಎದುರಾದಾಗ ದುರ್ಯೋಧನ